ಒಬ್ಬ ಒಳ್ಳೆಯ ದಕ್ಷ ಅಧಿಕಾರಿ ಬಂದ ಕೆಲವೇ ದಿನಗಳಲ್ಲಿ ಈ ಗುಂಡಾಯಿಸಮ್ ಅವರಿಗೆ ಒಂದು ತಕ್ಕ ಪಾಠ ಕಲಿಸಲಿಕ್ಕೆ ಅದನ್ನು ಒಂದು ಶೂಟ್ ಮಾಡೋದ್ರ ಮೂಲಕ ಬಹುಶಃ ಎಲ್ಲ ಒಂದು ಥರ ನಡಕನ್ನು ಉಂಟು ಮಾಡಿದಂಥ ಹುಬ್ಬಳ್ಳಿ ಧಾರವಾಡದಲ್ಲಿ ನಡಕನ್ನು ಉಂಟು ಮಾಡಿದಂಥ ಒಬ್ಬ ದಕ್ಷ ಅಧಿಕಾರಿ. ಮುಸ್ಲಿಂ ಇನ್ಸ್ಪೆಕ್ಟ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಕಾಂಗ್ರೆಸ್ ಸರ್ಕಾರದ ಒತ್ತಡ ಬಂದ ಮೇಲೇ ಮಾಡ್ತಾರೆ. ಇವತ್ತು ಸಿದ್ದರಾಮಯ್ಯ ಇದ್ದಾರೆ, ಸಿದ್ದರಾಮಯ್ಯನ ಮಾತು ಕೇಳ್ತಾರೆ. ನಾಳೆ ಬೊಮ್ಮಾಯಿ ಬಂದರೆ ಮತ್ತೆ ಬೊಮ್ಮಾಯಿ ಮಾತು ಕೇಳ್ತಾರೆ. ಕಾನೂನನ್ನು ಪರಿಪಾಲಿಸುವಂಥದ್ದು ಪ್ರಕ್ರಿಯೆ ಇಲ್ಲ. ಓಕೆ, ಇದು ಒಂದು ಕಡೆ ಹುಬ್ಬಳ್ಳಿಯ 31 ವರ್ಷದ ಹಿಂದಿನ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ವಾಕ್ಸಮರ, ಪ್ರತಿಭಟನೆಗೆ ಸರಿಯಾಗಿ ಕಾಂಗ್ರೆಸ್ ಕೂಡ ಕೆಲವು ಟಾಂಟ್ ಕೊಡ್ತಾ ಹೋಯಿತು. ಅದು ಒಂದು ಹಂತಕ್ಕೆ ಬಂದ ರೀತಿ ಕಾಣ್ತಾ ಇದೆ. ಈ ನಡುವೆ ಕಾಂಗ್ರೆಸ್ ಒಂದಾದ ಮೇಲೆ ಒಂದು ಕೇಸ್ಗಳನ್ನು ರೀಓಪನ್ ಮಾಡ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಕರಸೇವಕರ ಬಂಧನದ ನಂತರ ಇದೀಗ ಮತ್ತೊಂದು ಕೇಸ್. ಯಾವುದದು? ಸರ್ಕಾರ ಮತ್ತೊಂದು ಕೇಸನ್ನು ರೀಓಪನ್ ಮಾಡ್ತಾ ಇದೆ. ಇದೊಂದು ವಿವಾದಿತ ನಿರ್ಧಾರವಾಗಿದೆ ಅಂಥೇಳಿ ಕೂಗು ಕೇಳಿ ಬರ್ತಾ ಇದೆ. 7 ವರ್ಷಗಳ ದತ್ತಪೀಠ ಪ್ರಕರಣ ಮರುತನಿಖೆಗೆ ಸೂಚಿಸಲಾಗಿದೆ. ಆದ್ದರಿಂದ 14 ಹಿಂದೂ ಕಾರ್ಯಕರ್ತರಿಗೆ ಸಂಕಷ್ಟ ಎದುರಾಗುವುದು ನಿಶ್ಚಿತವಾಗಿದೆ. ಸುಮಂತ್, ನಾಗೇಂದ್ರ, ಅಶೋಕ್, ಶ್ರೀನಾಥ್, ಮಹೇಂದ್ರ ಸೇರಿದಂತೆ 14 ಹಿಂದೂ ಕಾರ್ಯಕರ್ತರಿಗೆ ನೋಟಿಸ್ ನೀಡಿ ಜನವರಿ 8ರಂದು ವಿಚಾರಣೆಗೆ ಬರುವಂತೆ ಸೂಚನೆ ಕೊಡಲಾಗಿದೆ. ನೋಡಿ, ಇದು ಕಾಣಬಹುದು. ಇದೇನಪ್ಪ ಅಂತಂದರೆ 2017ರಲ್ಲಿ ದತ್ತಪೀಠದಲ್ಲಿರುವಂತಹ ಗೋರಿಗಳನ್ನು ಇವರೆಲ್ಲ ಈ 14 ಮಂದಿ ತೋಡಿದ್ದಾರೆ, ಅಲ್ಲಿಗೆ ಹಾನಿ ಉಂಟು ಮಾಡಿದ್ದಾರೆ ಅನ್ನುವಂಥ ದೊಡ್ಡ ಆರೋಪ. ಸೊ ಹಾಗಾಗಿ 2017ರ ಕೇಸ್ ಈಗ 14 ಮಂದಿಗೆ ನೋಟಿಸ್ ಕೊಟ್ಟಿದ್ದಾರೆ, ಹಾಜರಾಗಬೇಕು, ಇದರ ಬಗ್ಗೆ ವಿಚಾರಣೆಗೆ ಹಾಜರಾಗಿ ಅಂತೇಳಿ. ಸೊ ಹಾಗಿರುವಾಗ ಇದು ಮತ್ತೊಂದು ಟಾರ್ಗೆಟ್ ಅಂತೇಳಿ ಬಿಜೆಪಿ ಆರೋಪವನ್ನು ಮಾಡ್ತಾ ಇದೆ. ಏನಿದು ಘಟನೆ ಹೇಳ್ತೀನಿ. 2017 ಡಿಸೆಂಬರ್ 3 ಆವತ್ತು ದತ್ತ ಜಯಂತಿ ಸಂಭ್ರಮ ಇರುತ್ತೆ. ಅಲ್ಲಿ ದತ್ತ ಜಯಂತಿ ಅಂದರೆ ಇದು ಮತ್ತು ದರ್ಗಾ ಹತ್ರ ದರ್ಗಾ ಆವರಣದಲ್ಲಿದ್ದ 2 ಗೋರಿ ಧ್ವಂಸವಾಗಿದ್ದವು. 2 ಗೋರಿ ಧ್ವಂಸ ಆಗೋಗುತ್ತೆ. ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸರು ಕೇಸ್ ಜಡಿದಿದ್ರು. ತುಳುಕೂರು ಮಂಜು, ಶಿವರಾಜ್, ಸಂದೇಶ್, ಸುಮಂತ್, ನಾಗೇಂದ್ರ ಪೂಜಾರಿ, ಮೋಹನ್, ಅಶೋಕ್, ತೇಜು, ಶ್ರೀನಾಥ್, ಲೋಕೇಶ್, ಮಹೇಂದ್ರ, ಸಂದೀಪ್, ರಾಮು ಈ 14 ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಫಿಟ್ ಆಗಿತ್ತು 2017ರಲ್ಲಿ. 2017ರಲ್ಲಿ ದತ್ತಪೀಠದಲ್ಲಿ ಗೋರಿ ಹೊಡೆದಿದ್ದ ಪ್ರಕರಣ ಇದು. ಇದರ ಕೇಸನ್ನು ಕ್ಲೋಸ್ ಮಾಡೋದಕ್ಕೆ ಆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ತನ್ನ ಸಂಪುಟದಲ್ಲಿ ತೀರ್ಮಾನವನ್ನು ಕೈಗೊಂಡಿರುತ್ತೆ. ಆದರೆ ಬಿಜೆಪಿ ಸರ್ಕಾರ ಕೇಸ್ ಕ್ಲೋಸ್ ಮಾಡಿರಲಿಲ್ಲ. ಈಗ ಮತ್ತೆ ಅದೇ ಫೈಲ್ ಓಪನ್ ಮಾಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅಂತ ಬಿಜೆಪಿ ಆರೋಪವನ್ನು ಮಾಡ್ತಾ ಇದೆ. ಇದರ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೂಡ ಕೇಳಿಬಂತು. ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತು. ರಾಜ್ಯಾಧ್ಯಕ್ಷರಾದಿಯಾಗಿ ಪ್ರತಿಯೊಬ್ಬರು ಕೂಡ ಬಿಡುಗಡೆ ಮಾಡಲೇಬೇಕು, ನಾನು ಕೂಡ ರಾಮಭಕ್ತ, ನನ್ನನ್ನು ಬಂಧಿಸಿದ್ದೇಳಿ ಇವತ್ತು ಕೂಡ ಪ್ರೊಟೆಸ್ಟ್ ನಡೆಯಿತು. ನಿನ್ನೆ ಪ್ರೊಟೆಸ್ಟ್ ನಡೆಯಿತು, ಇವತ್ತು ಕೂಡ ಪ್ರೊಟೆಸ್ಟ್ ನಡೆಯಿತು. ಮುಖ್ಯಮಂತ್ರಿಗಳು ಆ ಕೇಸ್ಗಳನ್ನು ಬಿಡುಗಡೆ ಮಾಡಿದ್ರು. ಆ ಕೇಸ್ಗಳಲ್ಲಿ ಯಾವುದಿದೆ ರೀ ಅಂತ ಹೇಳ್ತಾ ಹೋದರು. ಕಾಂಗ್ರೆಸ್ ಆ ಕ್ಷಣಕ್ಕೆ ಅಭಿಯಾನ ಅಂತೇಳಿ ಮತ್ತೊಂದು ಅಭಿಯಾನ ಶುರು ಮಾಡ್ತು. ಏನು ಅಭಿಯಾನ ನೋಡಿ, ಅಭಿಯಾನ ವರ್ಸಸ್ ಅಭಿಯಾನ. ನಾನು ಕರಸೇವಕ, ರಾಮಭಕ್ತ, ನನ್ನನ್ನು ಬಂಧಿಸಿ ಅಂತ ಬಿಜೆಪಿ ಅಭಿಯಾನ ಮಾಡ್ತಲ್ವಾ. ಈಗ ಅವರಿಗೆ ಕೌಂಟರ್ ಕೊಡೋದಕ್ಕೆ ಈ 16 ಕೇಸ್ಗಳನ್ನು ಉಲ್ಲೇಖಿಸಿ ಕಾಂಗ್ರೆಸ್ ಕೌಂಟರ್ ಕೊಡೋಕ್ಕೆ ಶುರು ಮಾಡ್ತು. ಏನು? ಜಾಲತಾಣದಲ್ಲಿ ಹೊಸ ಅಭಿಯಾನ ಶುರು ಮಾಡಿದಂಥ ಕಾಂಗ್ರೆಸ್ ಅದೇ ಈ 16 ಕೇಸ್ ಯಾವ್ದು ಅಂತ ಜನರಿಗೆ ಮನವರಿಕೆ ಮಾಡಿಕೊಳ್ಳುವಂಥ ಪ್ರಯತ್ನವಾಗಿ ಬಿಜೆಪಿಯನ್ನು ಚಿಚ್ಚುವಂಥ ಪ್ರಯತ್ನವನ್ನು ಮಾಡ್ತು. ಪ್ರಹ್ಲಾದ್ ಜೋಶಿ ಬದಲಿಗೆ ಶ್ರೀಕಾಂತ್ ಪೂಜಾರಿಗೆ ಟಿಕೆಟ್ ಕೊಡಿ ಅಲ್ವಾ, ನೀವು ರಾಮ್ ಭಕ್ತ ಬಿಡುಗಡೆ ಅಂತ ಹೇಳ್ತಾ ಇದ್ರಲ್ವಾ, ಧಾರವಾಡ ಲೋಕಸಭಾ ಟಿಕೆಟ್ ಶ್ರೀಕಾಂತ್ ಪೂಜಾರಿಗೆ ಕೊಡಲಿ ಅಂತ ಅಭಿಯಾನ ಶುರು ಮಾಡಿದರು ಕಾಂಗ್ರೆಸ್ನವರು. ಕಳ್ಳಬಟ್ಟಿ ಮಟ್ಕಾ ದಂಧೆಕೋರ 16 ಕೇಸ್ ಆರೋಪಿ ಬಿಜೆಪಿ ಅಭ್ಯರ್ಥಿ ಅಂತೇಳಿ ಟೀಕೆ ಮಾಡಿದರು, ಟಾಂಟ್ ನೋಡಿದ್ರು. ಅಂದರೆ ಕಳ್ಳಬಟ್ಟಿ ಮಾಡ್ತಾ ಇದ್ದಾರೆ ಆಯ್ತಾ, ಮಟ್ಕಾ ದಂಧೆಕೋರ 16 ಕೇಸ್ಗಳಲ್ಲಿದೆ, ನಿಜ ಅದು ಕೂಡ. ಆಮೇಲೆ ಬಿಜೆಪಿ ಕಾಳಜಿ ಇದ್ದರೆ ಜೋಶಿ ಬದಲು ಪೂಜಾರಿಗೆ ಟಿಕೆಟ್ ನೀಡಲಿ ಅಂತೇಳಿ ಕೌಂಟರ್ ಅಟ್ಯಾಕ್ ಮಾಡ್ತು. ಹೊಸ ಪ್ರತಿಭೆಯನ್ನು ಪರಿಚಯ ಮಾಡಲಿ ಅಂತ ಕಾಂಗ್ರೆಸ್ ಅಭಿಯಾನದ ಮೂಲಕ ಲೇವಡಿ ಮಾಡಿತು. ಬಿಜೆಪಿಗೂ ಕೂಡ ಇದು ಒಂದು ರೀತಿಯಲ್ಲಿ ನುಂಗಲಾರದ ಬಿಸಿ ತುತ್ತಾಯಿತು. ಯಾಕೆ ಅಂತಂದರೆ
ರಾಮ ಭಕ್ತನ ಅಥವಾ ಕರಸೇವೆ ವಿಚಾರಕ್ಕಾಗಿ ಈ ಹಿಂದೆ ಕರಸೇವೆಕ್ಕಿಂತ ಹೆಚ್ಚಾಗಿ ದೊಂಬಿ ವಿಚಾರವಾಗಿ ಅಥವಾ ಶ್ರೀರಾಮ ಮಂದಿರ ಆಗಬೇಕು ಅನ್ನೋಂಥ ವಿಚಾರವಾಗಿ ಆತ ಅಲ್ಲಿ ಪ್ರೊಟೆಸ್ಟ್ ಮಾಡಿ ಅಥವಾ ದೊಂಬಿ ಆಗಿದ್ದರೆ ಈಗ ಅವ್ರಿಗೊಂದು ಅದರ ಕ್ರೆಡಿಬಿಲಿಟಿಯನ್ನು ತಗೊಳ್ಬೋದು. ಏನಂತಂದರೆ ನೋಡಿ ರಾಮ ಮಂದಿರ ಆಗ್ತಾ ಇದೆ, ನಾವು ನಿಜವಾಗಲೂ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದನ್ನೇ ಮಾಡ್ತಾ ಇದ್ದೀವಿ ಅಂತೇಳಿ. ಆದರೆ BJPಗೆ ವಿರುದ್ಧವಾಗಿ ಕಾಂಗ್ರೆಸ್ ಮಾಡಿದಂಥ ಆ ಟ್ವೀಟ್ ಇದೆಯಲ್ಲ, ಟ್ವೀಟ್ನಲ್ಲಿ ಬೇರೆ ಬೇರೆ ಕೇಸ್, ಅಬಕಾರಿ ಕೇಸ್ ಅಥವಾ ಮಟ್ಕಾ ಕೇಸ್, ಜೂಜಾಟ ಕೇಸ್, ಅಬಕಾರಿ ಕೇಸ್ ಅಂದರೆ ಕಳ್ಳಬಟ್ಟಿ ಮಾರಾಟ ಕೇಸ್, ಅದಕ್ಕೂ ಜಗದೇ ಇದ್ದಾಗ BJP ಈ ಥರ ಸರಿ ಹಾಗಿದ್ರೆ ಬೆಸ್ಟ್ ಅಲ್ವಾ, ಆತ ಕ್ರಿಮಿನಲ್ ಅಲ್ವಲ್ಲ, ಹಾಗಿದ್ರೆ ಪ್ರಹ್ಲಾದ್ ಜೋಶಿ ಬದಲಿಗೆ ಟಿಕೆಟ್ ಕೊಡಿ ಅನ್ನುವಂಥ ಅಭಿಯಾನವನ್ನು ಶುರು ಮಾಡಿತು. ಈ ನಡುವೆ ಆ ಶಹರಾ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಫೀಕ್ ತಹಶೀಲ್ದಾರ್ ಮಾಡಿದ್ದು ಸರಿಯಲ್ಲ ಅಂತೇಳಿ BJP ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾ ಇದ್ದರೆ ಅವರನ್ನು ಕಡ್ಡಾಯ ರಜೆಗೆ ಕಳಿಸಲಾಗಿದೆ, ಹೊಸ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಅದಲ್ಲ, ಕಾಂಗ್ರೆಸ್ ಸರ್ಕಾರ ಸಮರ್ಥನೆಯನ್ನು ಕೊಟ್ಟಿದೆ. ಈ ನಡುವೆ ಪ್ರಸಾದ್ ಅಬ್ಬಯ್ಯ ಕಾಂಗ್ರೆಸ್ MLA ಹೇಳಿದರು, ಅವ್ರು ಮಾಡಿದ್ರಲ್ಲಿ ತಪ್ಪೇನ್ರಿ, ಕರೆಕ್ಟಾಗಿ ಮಾಡಿದ್ದಾರೆ, ಏನು ತಪ್ಪು ಅಂತೇಳಿ ಅದಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ ಪ್ರಮೋದ್ ಮುತಾಲಿಕ್. ಈ ಇಬ್ಬರು ಏನು ಮಾತಾಡ್ಕೊಂಡ್ರು ಬನ್ನಿ ನೋಡೋಣ.